ಬರ್ತಾ ಇದ್ದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ. ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAs ಎಲ್ಲ ತಿಳಿಸ್ತಾ ಇದ್ದೀನಿ. ಸರ್, ಹೈಕೋರ್ಟ್ ಏನೇ ಇದ್ರು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಉತ್ತರ ಕೊಡ್ತೀವಿ. ಪ್ರಾರ್ಥನೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ, ಪೂಜೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ. ಕೆಲವ್ರ ಪರ ಆತಂಕಗಳಿದೆ. ಎಲ್ಲ ಏನ್ ಬೇಕು ಎಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಅಂತ ಕೇಳ್ತಾ ಇಲ್ಲ. ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಲ್ಲಿ. ಬಫರ್ ಝೋನ್ ಇದೆ, ನದಿ ಪಕ್ಕದಲ್ಲಿ ಮಾಡಬೇಕಾದ ಯಾರು ಹೇಳಿದ್ರೆ ದಿನ ಮಾಡ್ತಾ ಇದೀವಲ್ಲಪ್ಪ. ಡೈಲಿ ವಿ ಆರ್ ಡೂಯಿಂಗ್ ಪೂಜೆ. 20-25,000 ಜನ ಬರ್ತಾರೆ. ಹಾಗಾಗಿ ಯಾರು ಹೇಳಿದ್ರು ನಿಮ್ಗೆ ಗೊತ್ತು? ಅಶೋಕ್ ಅವರು ಬದಲಾವಣೆ ಆಗಸ್ಟ್ ಅಲ್ಲಿ ಬದಲಾವಣೆ ಆಗುತ್ತೆ, ಇದು ಖಂಡಿತ ನಿಜ ಅಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಆತರ ಪರಿಸ್ಥಿತಿ ಇದೆಯಾ? ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲಿತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅದನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಬರ್ತಾ ಇದ್ದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ. ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAs ಎಲ್ಲ ತಿಳಿಸ್ತಾ ಇದ್ದೀನಿ. ಸರ್, ಹೈಕೋರ್ಟ್ ಏನೇ ಇದ್ರು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಉತ್ತರ ಕೊಡ್ತೀವಿ. ಪ್ರಾರ್ಥನೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ, ಪೂಜೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ. ಕೆಲವ್ರ ಪರ ಆತಂಕಗಳಿದೆ. ಎಲ್ಲ ಏನ್ ಬೇಕು ಎಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಅಂತ ಕೇಳ್ತಾ ಇಲ್ಲ. ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಲ್ಲಿ. ಬಫರ್ ಝೋನ್ ಇದೆ, ನದಿ ಪಕ್ಕದಲ್ಲಿ ಮಾಡಬೇಕಾದ ಯಾರು ಹೇಳಿದ್ರೆ ದಿನ ಮಾಡ್ತಾ ಇದೀವಲ್ಲಪ್ಪ. ಡೈಲಿ ವಿ ಆರ್ ಡೂಯಿಂಗ್ ಪೂಜೆ. 20-25,000 ಜನ ಬರ್ತಾರೆ. ಹಾಗಾಗಿ ಯಾರು ಹೇಳಿದ್ರು ನಿಮ್ಗೆ ಗೊತ್ತು? ಅಶೋಕ್ ಅವರು ಬದಲಾವಣೆ ಆಗಸ್ಟ್ ಅಲ್ಲಿ ಬದಲಾವಣೆ ಆಗುತ್ತೆ, ಇದು ಖಂಡಿತ ನಿಜ ಅಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಆತರ ಪರಿಸ್ಥಿತಿ ಇದೆಯಾ? ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲಿತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅದನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ.